ಅವ್ರಿಗೆ ಹೇಗಿದೆ ಇನ್ನು 10 ನಿಮಿಷ ಇದೆ 10 ನಿಮಿಷ ಇನ್ನು ಪರಿಹಾರ ಜಾಸ್ತಿ ಇದೆ ಅಲ್ಲ ಗುರುಜಿ, ಸಮಸ್ಯೆಗಳು ಜಾಸ್ತಿ ಇದೆ ಅಲ್ವಾ, ಹಾಗಾಗಿ ಹೌದಾ? ಇನ್ನು ಒಂದು 5 ನಿಮಿಷನಾರು ಮಾತಾಡ್ತೀವಾ? ನಿಮ್ಗೆ ಇದೆಯಾ? ಹೌದು, 5 ನಿಮಿಷ ಇದೆ, 6 ನಿಮಿಷ ಇದೆಯಾ? ಇನ್ನೊಂದು 4 ನಿಮಿಷ ಇದೆ. ಸೊ ಹಾಗಾಗಿ ಪರಿಹಾರ ತಿಳಿಸ್ಕೊಡ್ಬೇಕಿದೆ, ಕೊನೆ ರಾಶಿ ಬಗ್ಗೆ ತಿಳಿಸ್ಕೊಡ್ಬೇಕಿದೆ. ನೋಡಿ, ಬಹಳ ವಿಶೇಷವಾಗಿ ನಾವು ಇವಾಗ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿರ್ತಾರೆ, ಇದೆಲ್ಲ ನಿಮ್ಗೆ ಖಂಡಿತ ಹೌದು, 1 ಅವರ್ ಹೋಗಿದೆ ಗೊತ್ತಾಗಿಲ್ಲ ಅಲ್ವಾ? ಹೌದು. ಹಾಗಾಗಿ ನೀವು ನೋಡಿ ಈಗಲೇ ಅನ್ನಿಸ್ತಾ ಇದೆ, ಯಾಕಂದ್ರೆ ನನಗೆ ಇನ್ನೂ ಮಾತಾಡ್ಲಾ ಅನ್ನಿಸ್ತಾ ಇದೆ. ಯಾಕಂದರೆ ನಾನಂತೂ ಟ್ರ್ಯಾಕಿಗೆ ಬಂದುಬಿಟ್ಟಿದ್ದೆ. ಮತ್ತು ತೆಂಡೂಲ್ಕರ್ ಕ್ರಿಕೆಟ್ ಬ್ಯಾಟಿಂಗ್ ಹಿಡ್ಕೊಂಡಾಗ 100% ಮ್ಯಾಚ್ ಸೋಲುತ್ತಿಲ್ಲ ಗೊತ್ತಿಲ್ಲ, ಗ್ರೌಂಡಲ್ಲಿ ನಾವು ರನ್ ಮಾಡ್ತಲೇ ಇರ್ತೀವಿ. 100% ಔಟ್ ಆದವ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕಿಲ್ಲ, ಒಳ್ಳೆ ಬೌಲಿಂಗ್ ಬಗ್ಗೆ ನಾವು ತಲೆ ಕೆಡ್ಸ್ಕೊಳಕ್ಕಿಲ್ಲ. ಈ ಒಂದು ಮೀನರಾಶಿ ಕೊನೆ ರಾಶಿ ಬಂದಿರೋದ ಮೀನರಾಶಿಗೆ ಏನಾಗುತ್ತೆ ಈ ಒಂದು ವಾರ, ಈ ಒಂದು ತಿಂಗಳಲ್ಲಿ ಅಂದರೆ ಖಂಡಿತ ಕೂಡ ನಿಮಗೆ ಮೀನರಾಶಿಗೆ 7.5 ಶನಿಗ್ರಹ ನಿಮಗೆ ರಾಶಿಯಲ್ಲಿದ್ದಾನೆ. ನಿಮಗೆ 12ನೇ ಮನೆಯಲ್ಲಿ ಶನಿಗ್ರಹ ಇದ್ದಾನೆ. ಮತ್ತು ಮೀನರಾಶಿಗೆ ಯಾಕೆ ಇಷ್ಟೊಂದು ಕಷ್ಟ, ನೋವು, ದುಃಖ ನಿಮ್ಮನ್ನು ಕಾಡಿ ಚಿತ್ರ ಹಿಂಸೆ ಪಟ್ಟಿದ್ದೆ. ನೇಪಾಳ ಮುಳುಗಡೆ ಆಗಿದ್ದೆ ಮೀನರಾಶಿಯಲ್ಲಿ, ಅದರಲ್ಲಿ ಪುಷ್ಯ ಉತ್ತರ ಭಾದ ನಕ್ಷತ್ರ ದಿವಸನೇ ಆಗಿದ್ದೆ. ಉತ್ತರ ಭಾದ ನಕ್ಷತ್ರ 9ನೇ ತಾರೀಕಿಗೆ ಬಂದಿತ್ತು, ಅವತ್ತು ಗಂಡಾಂತರ ಕಾದಿತ್ತು. ಏನಕ್ಕಪ್ಪ ಅಂದರೆ ಈ ಮೀನರಾಶಿಗೆ ಗುರುಗ್ರಹ 4ನೇ ಮನೆ ಅಧಿಪತಿ, ರಾಶ್ಯಾಧಿಪತಿ 4ನೇ ಮನೆಗೆ ಹೋಗ್ತಾನೆ, ಸುಖ ಸ್ಥಾನದಲ್ಲಿ ಹೋಗ್ತಾನೆ. ಅಲ್ಲಿ ತಾಯಿಗೆ ಆರೋಗ್ಯ ಸಮಸ್ಯೆ ಎಲ್ಲ ಕೊಟ್ಬಿಟ್ಟು ಅವ್ನಿಗೆ ಸಾಕಾಗೋಷ್ಟು ಕೊಡ್ತಾನೆ. ಕೊಟ್ಟಾದ ಮೇಲೆ ರಾಶಿನ 12ನೇ ಭಾವವನ್ನು ನೋಡ್ತಾನೆ. ಅದು 12ನೇ ಭಾವವನ್ನು ನೋಡಬಾರ್ದು, 9ನೇ ಸ್ಥಾನದಿಂದ 12ನೇ ಭಾವವನ್ನು ನೋಡ್ತಾನೆ. ಅದು ತುಂಬ ಮೀನರಾಶಿಯ ಮನೆಯಲ್ಲಿ ಸಾಕಷ್ಟು ಸಾಲಕ್ಕೆ ಸಾಲ ಬಡ್ಡಿಗೆ ಕಟ್ತಲೇ ಇರ್ತಾರೆ. ಅದೇ ಮೀನ ರಾಶಿ ಅಧಿಪತಿ ದಶಮ ಸ್ಥಾನವನ್ನು ಗುರು ನೋಡ್ತಾನೆ, ಆದರೆ 10ನೇ ಮನೆ ನೋಡ್ತಾನೆ. ಆದರೂ ಕೂಡ ಶನಿ ಮತ್ತೆ ಅಲ್ಲಿ ನೋಡಿ ಅವನ್ನ ಅಟ್ಯಾಕ್ ಮಾಡ್ತಾನೆ. ಮೀನ ರಾಶಿನೂ ನೋಡ್ತಾನೆ, ಧನುಸು ರಾಶಿನೂ ನೋಡ್ತಾನೆ. ಅಲ್ಲಿ ತುಂಬ ಅಪಾಯವನ್ನು ಕಾದಿರುತ್ತೆ. ಈ ಒಂದು ತಿಂಗಳಲ್ಲಿ ಘೋರವಾದ ತೊಂದರೆಗಳನ್ನ ಕಾಡ್ತಾಯಿದೆ, ಮತ್ತು ಬೇರೆ ರೀತಿಯಲ್ಲಿ ಹೇಳ್ತೈತೆ. ಅದು ನಂಗೆ ಹೇಳೋಕ್ಕೆ ಭಯ ಆಗ್ತೈತೆ. ನನಗೆ ಭಗವಂತ ಹೇಳ್ತಿದ್ದಾಗ ಜ್ಞಾನ ಕೊಟ್ಟರೆ ಅದು ಪರ್ಫೆಕ್ಟಾಗಿರ್ತದೆ. ಮೀನರಾಶಿಯವರಿಗೆ ಈ ಒಂದು ತಿಂಗಳಲ್ಲಿ ಯಾವುದಾದ್ರು ಒಂದು ಸಾವನ್ನು ನೋಡ್ತೀರಾ, ನಿಮ್ಮ ಲೈಫಲ್ಲಿ ಯಾರನ್ನು ನೋಡ್ತಿರೋ ಗೊತ್ತಿಲ್ಲ. ಯಾಕೆಂದರೆ ಕುಟುಂಬ ಸ್ಥಾನಾಧಿಪತಿ ಕುಜಗ್ರಹ, ಕುಟುಂಬ ಅಂದರೆ ಕುಜಗ್ರಹ, ಮೇಷರಾಶಿ ಅಧಿಪತಿ ಕುಜಗ್ರಹ, ವೃಶ್ಚಿಕ ರಾಶಿ ಅಧಿಪತಿ ಕುಜಗ್ರಹ, ಅವನು ಕೂಡ ಅವನಿಗೆ ಮೀನ ರಾಶಿಗೆ ಅಷ್ಟಮ ಸ್ಥಾನದಲ್ಲಿ ಹೋಗ್ತಾನೆ, ತುಲಾ ರಾಶಿಗೆ ಹೋಗ್ತಾನೆ. ತುಲಾ ರಾಶಿಲಿರೋದು ಅವನು ಒಳ್ಳೆಯವನಲ್ಲ ಕುಜ, ಯಾಕಂದರೆ ಕುಟುಂಬವನ್ನು ಚಿತ್ರಹಿಂಸೆ ಮಾಡಿಸ್ಬಿಡ್ತಾನೆ. ಅವನು ಕುಟುಂಬ ಸ್ಥಾನವನ್ನು ಅಷ್ಟಮದಲ್ಲಿದ್ದು ಕುಟುಂಬ ಸ್ಥಾನ ನೋಡ್ತಾನೆ. ಮತ್ತು ಭಾಗ್ಯಾಧಿಪತಿಯಾಗಿ ವ್ಯಯಸ್ಥಾನಕ್ಕೆ ಹೋಗ್ತಾನೆ, ಭಾಗ್ಯಾಧಿಪತಿಯಾಗಿ ಕುಜ ವ್ಯಯಸ್ಥಾನಕ್ಕೆ ಹೋಗ್ತಾನೆ. ಮತ್ತು ಮೀನ ರಾಶಿಗೆ ಗ್ರಹಣ, ಸೂರ್ಯಗ್ರಹಣ ನಡಿಬೇಕಾದ್ರೆ ಯಾರ್ಯಾರು ಇರ್ತಾರೆ ಯಪ್ಪ ಭಯ ಆಗುತ್ತೆ, ದಿಗ್ಭ್ರಮೆ ಆಗುತ್ತಲ್ಲ, ಭಯ ಆಗುತ್ತೆ. ಅಂದರೆ ಹೆಂಗಂದರೆ ಬಹಳ ಮಿರಾಕಲ್, ದೊಡ್ಡ ಭಯ ಆಗುತ್ತೆ. ನಾನು ರಾತ್ರಿ ಒಂದು 2 ಗಂಟೆಲಿ ಕಾಫಿ ಕುಡಿಯೋಕೆ ಹೋಗಿದ್ದೀನಿ ಮೇಡಮ್ ಅವರೇ. ಎಲ್ಲ ದೊಡ್ಡ ರೌಡಿಗಳು ಡೀಲ್ ಎಕ್ಸೆಪ್ಟ್ ಮಾಡಿದ್ರು. ನಾನು ಭಯ ಬಿದ್ದೋದೆ, ಬರಪ್ಪ ನಾನು ಕಳಿಸ್ಕೊಡೋದು. ಅವ್ರು ಹೇಳಿ ಸ್ವಾಮಿ ಇವರೆಲ್ಲ ನಿಮಗೆ ಪರಿಚಯ ಅಂತ ಯಾವಾಗ ನಿಮ್ಗೆ ಗೊತ್ತಂತೆ ಅಂದ್ರೆ ಗೊತ್ತ ನನ್ನಲ್ಲ, ನಾನು ಪರಿಚಯ ಇದ್ದೀನಿ ಅನ್ನೋ ಥರ. ಈ ಏನಾಗುತ್ತೆ ಮೀನ ರಾಶಿಗೆ 7ನೇ ಮನೆಯಲ್ಲಿ ಮೇಡಮ್ ಅವರೇ ಸೂರ್ಯಗ್ರಹ ಸಪ್ತಮದಲ್ಲಿ, ಮಿಥುನದಲ್ಲಿ, ಕನ್ಯದಲ್ಲಿ ಸೂರ್ಯ ಇರ್ತಾನೆ. ಸೂರ್ಯನ ಜೊತೆಗೆ ಬುಧಗ್ರಹ ಇರ್ತಾನೆ, ಬುಧನ ಜೊತೆ ಚಂದ್ರ ಇರ್ತಾನೆ. ಈ ಗ್ರಹಣ ನಡೀತಿದ್ದೆ. ಯಾವಾಗಲೂ ಕೂಡ ಗಂಡ ಹೆಂಡತಿ ಜಗಳ, ಇಲ್ಲ ಫ್ರೆಂಡ್ಶಿಪ್ ಜಗಳ, ಇಲ್ಲ ಕುಟುಂಬದಲ್ಲಿ ಯಾವ್ದಾರ ಒಂದು ಜಗಳ, ಇದು ನಿಮ್ಮನ್ನು ಕಾಡುತ್ತೆ ಅಂತ ಹೇಳುತ್ತೆ. ಈ ಒಂದು ಕಾಡೋದಿಂದ ನಿಮಗೆ ತುಂಬ ತೊಂದರೆಗಳು. ಈ ಒಂದು ನನ್ನ ಒಂದು ಪ್ರಕಾರ ಕುಂಭರಾಶಿಗೆ ಮತ್ತು ಮೀನರಾಶಿಗೆ ಮತ್ತು ವೃಷಭ ರಾಶಿಗೆ ಇವರು 4 ಜನ ಎಚ್ಚರವಾಗಿರಬೇಕು. ಮತ್ತು ಕಟಕ ರಾಶಿಯವರು ಗುರು 12ನೇ ಮನೆಯಲ್ಲಿದ್ದಾನೆ. ಗುರು ಪೂರ್ಯ ಪುಣ್ಯ ಸ್ಥಾನಾಧಿಪತಿ ವ್ಯಯಸ್ಥಾನದಲ್ಲಿದ್ದಾನೆ. ಅಂದರೆ ಪೂರ್ಯ ಪುಣ್ಯ ಸ್ಥಾನ ಅಂದರೆ 9ನೇ ಭಾವ. ಮೀನರಾಶಿಗೆ 9ನೇ ಭಾವಾಧಿಪತಿ ವ್ಯಯಸ್ಥಾನಕ್ಕೆ ಹೋಗಬಾರ್ದು, 12ನೇ ಭಾವಕ್ಕೆ ಹೋಗಿದ್ದಾನೆ. ಅದು ಕೂಡ ಮಿಥುನ ರಾಶಿಯಲ್ಲಿ ಗುರುಗ್ರಹ ಇದ್ದಾನೆ. ಆಗ ಇವೆಲ್ಲ ಸ್ವಲ್ಪ ಏರುಪೇರಾಗುತ್ತೆ. ಇನ್ನು ಸಿಂಹರಾಶಿಯವ್ರಿಗೆ ಏನಾಗುತ್ತೆ, ಬರೀ ಜಗಳ. ಸಿಂಹರಾಶಿ ಮನೆಯಲ್ಲಿ ಯಾವಾಗಲೂ ಜಗಳವನ್ನು ನೋಡ್ತಾ ಇದ್ರ, ಸಾಕಷ್ಟು ತೊಂದರೆಯನ್ನು ನೋಡ್ತಾ ಇದ್ರ. ಗುರುಜಿ ಸಮಯ ಮುಗಿತಾ ಇದೆ. ಸೊ ನೀವು ಪರಿಹಾರ ಹೇಳ್ತೀನಿ ಅಂದಿದ್ರಿ, 1 ನಿಮಿಷಕ್ಕೆ ಪರಿಹಾರ ತಿಳಿಸ್ಕೊಟ್ಬಿಟ್ರೆ ನಾವು ಕಾರ್ಯಕ್ರಮ ಮುಗಿಸ್ಬೇಕಾಗಿದೆ. ಹಾಗಾಗಿ ಸೊ ಕಾಯ್ತಾ ಇರ್ತಾರೆ ಪರಿಹಾರಕ್ಕೋಸ್ಕರ. ಸೊ ಪರಿಹಾರ ತಿಳಿಸ್ಕೊಟ್ಬಿಡಿ. ನೋಡಿ, ಪರಿಹಾರ ಒಂದು ನಿಮ್ಮ ಲೈಫಲ್ಲಿ ಬರೆದಿಟ್ಟು ಕೇಳಿ. ಯಾರೆಲ್ಲ ಇದ್ದೀರಾ ಕುಂಭರಾಶಿಯವ್ರ ಮನೆಯಲ್ಲಿ, ಇಲ್ಲ 12 ರಾಶಿಯಲ್ಲಿ ಕೂಡ ನಾನು ಹೇಳ್ತೀನಿ. ಒಂದು ಸಾಕ್ಷಾತ್ ದೇವ್ರುಗಳು ಈ ಭೂಮಿಲಿ ಇಳಿದು ಬಂದಿದ್ದು ಫಸ್ಟ್ ಜಾಗ ಕುಂಬೇಶ್ವರ ಅಂತ. ಏನು ಕುಂಬೇಶ್ವರ ನೀವು ಕೇಳಿಲ್ಲಲ್ಲ? ಜಯಲಲಿತಾ ತುಂಬ ಫೇವ್ರೆಟ್ ಟೆಂಪಲ್ಲು ಕುಂಭಕೋಣಮಲ್ಲಿರುವಂಥ ಕುಂಬೇಶ್ವರನಿಗೆ. ಆದರೆ ದಯವಿಟ್ಟು ಹೇಳ್ತಿದ್ದೀನಿ, ಒಂದು ಸರಿಗೆ ನೀವು ಅಭಿಷೇಕವನ್ನು ಮಾಡಿಸಿ, ತುಂಬ ಒಳ್ಳೆಯದಾಗುತ್ತೆ. ಮತ್ತು ಪ್ರತಿ ಶನಿವಾರ ದಿವಸ ನೀವು ಮರಿದಲ್ಲೇ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಮನೆಯಲ್ಲಿ ಈಶ್ವರನಿಗೆ ಅಭಿಷೇಕವನ್ನು ಮಾಡಿ. ನಿಮ್ಮ ಮನೆಯಲ್ಲಿ ಈ ತಿಂಗಳು ಈಶ್ವರನಿಗೆ ಅಭಿಷೇಕ ಮಾಡಿ. ಯಾಕಂದರೆ ಪಿತೃಪಕ್ಷ ಬಂದು ವಿಷ್ಣು ಸಂಬಂಧ ಅಲ್ಲ, ವಿಷ್ಣು ಕಾರಕ ಅಲ್ಲ, ಅವನು ಶಿವನ ಕಾರಕ. ಯಾಕಂದರೆ ಪಿತೃಪಕ್ಷ ಮಶಾಣಕಾಯನು ಎಲ್ಲನೂ ಶಿವನಿಗೋಸ್ಕರ ನೀವು ಈ ಒಂದು ತಿಂಗಳು ಪೂರ್ತಿ
ಯಾರೆಲ್ಲ ರಾಶಿ 12 ರಾಶಿಯರು ಕೂಡ ಶಿವನಿಗೆ ನೀವು ಮರೆ ಹೋಗಿ ಶಿವನಿಗೆ ಜಪ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ನೀವು ಮಲಗಬೇಕಾರೆ ಕೂರ್ಬೇಕಾರೆ ಎಲ್ಲ ನನಗೆ ಮಾತ್ರ ನನಗೆ ಯಾವಾಗಲೂ ಸತ್ರು ನಿಂತರು ಬ್ರಹ್ಮನೇ. ನನಗೆ ಅದು ಏನೋ ಗೊತ್ತಿಲ್ಲ, ನಾನು ಅಡಿಟ್ ಆಗ್ಬಿಟ್ಟಿದ್ದೀನಿ. ಬ್ರಹ್ಮ ಅಂದರೆ ನನಗೆ ಭಾಳ ಇಷ್ಟ ಬ್ರಹ್ಮನ. ನೀವು ಕುಂಬೇಶ್ವರನ ಟೆಂಪಲ್ ಹೋಗ್ಬಿಟ್ಟು ಅಲ್ಲಿ ಒಂದು ಸರಿ ದುರ್ಗಿಯನ್ನು ದರ್ಶನ ಮಾಡಿ. ದುರ್ಗಿ ಭಾಳ ಪವರ್ಫುಲ್ ಆಗಿರ್ತದೆ. ನೀವು ಕುಂಬೇಶ್ವರನ ಟೆಂಪಲ್ಲಿ ಪಾರ್ವತಿನ ದುರ್ಗಿನ ದರ್ಶನ ಮಾಡಿ ಕುಂಬೇಶ್ವರಿಗೆ ಅಭಿಷೇಕ ಮಾಡಿಸಿ. ಮತ್ತು ನಿಮ್ಮ ಲೈಫಲ್ಲಿ ನಾನು ಹೇಳ್ತಾ ಇದ್ದೀನಿ, ಶಿವನಿಗೆ ಆದಷ್ಟು ನಿಮ್ಮ ಅಕ್ಕಪಕ್ಕ ಇರುವಂಥ ಟೆಂಪಲಲ್ಲಿ ನೀವು ಅಭಿಷೇಕ ಕೊಡಿ. ಆಗಿಲ್ವಾ ನಿಮ್ಮ ಮನೆಯಲ್ಲಿ, ಇವಾಗ ನಾವು ತುಂಬ ದೊಡ್ಡ VIP ಸಣ್ಣ ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ, 100% ಒಂಥರ ಇರುಸು ಮುರುಸು ಆಗುತ್ತೆ. ಶಿವನಿಗೆ ಈ ಒಂದು ತಿಂಗಳು ಪೂರ್ತಿ ಅಭಿಷೇಕ ಮಾಡಿ, ಖಂಡಿತ ಕೂಡ ಒಳ್ಳೆಯದು. ನಾನು ನಿಮಗೆ ದೇವರೆಲ್ಲ ಚೆನ್ನಾಗಿಟ್ಟಿರಲಿ ನಮ್ಮ ಕಾರ್ಯಕ್ರಮ ನೋಡಿದವ್ರಿಗೆ ಅಂತ ನಾನು ಅಭಿಷೇಕ ಮಾಡ್ತೀನಿ. ನಾನು ಚೆನ್ನಾಗಿರಲಿ ಅಂತೇಳಿ ನೀವು ಕೂಡ ಅಲ್ಲಿ ಶಿವನ ಹತ್ರ ಪ್ರಾರ್ಥನೆ ಮಾಡಿ. ಇಷ್ಟ ತನಕ ನನ್ನ ಕಾರ್ಯಕ್ರಮ ನೋಡಿದವ್ರಿಗೆ ನನ್ನ ಬ್ರಹ್ಮ, ನನ್ನ ಭದ್ರಕಾಳಿ 9 ನಾವರ ಕೂಡ ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ನೋಡಿದವ್ರ ಮನೆನ ಉದ್ಧಾರ ಮಾಡಲಿ ಅಂತೇಳಿ ನನ್ನ ಬ್ರಹ್ಮನ ಪ್ರಾರ್ಥನೆ ಮಾಡಿ ಕೈ ಮುಗಿತೀನಿ. ನೀವು ಚೆನ್ನಾಗಿರಿ, ನಾನು ಚೆನ್ನಾಗಿರ್ತೀನಿ, ನಮ್ಮ ಆ್ಯಂಕರು ಚೆನ್ನಾಗಿರಲಿ, ನಮ್ಮ ಕಾರ್ಯಕ್ರಮದಲ್ಲಿ ಬರುವಂಥ ಗ್ಯಾರಂಟಿ ಟಿವಿಲಿ ಯಾರೆಲ್ಲ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ ಅವರು ಚೆನ್ನಾಗಿರಲಿ, ನೀವು ನೋಡ್ತಿದ್ದವರು ನೀವು ಚೆನ್ನಾಗಿರಿ ಅಂತ ಪ್ರಾರ್ಥನೆ ಮಾಡ್ತೀನಿ ಮೇಡಮ್. ಓಕೆ, ಧನ್ಯವಾದ ಗುರುಜಿ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಹಾಗೆ 12 ರಾಶಿಯವರು ಏನೆಲ್ಲ ಸಮಸ್ಯೆನ ಎದುರಿಸ್ತೀರಾ ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಟ್ವಿ. ಅದಕ್ಕೆ ಪರಿಹಾರ ಕೂಡ ತಿಳಿಸ್ಕೊಟ್ರು. ಜೊತೆಗೆ ನೀವೇನು ಹೆಚ್ಚು ನಿಮ್ಮ ಪರ್ಸ್ನಲಿ ನಿಮಗೆ ಏನು ಹೆಚ್ಚು ತೊಂದರೆ ಇದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ಗುರುಜಿ ಅವ್ರ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ, ಅವ್ರನ್ನ ನೇರವಾಗಿ ಭೇಟಿ ಮಾಡಿ ಅಥವಾ ಆನ್ಲೈನಲ್ಲಾದರೂ ಭೇಟಿ ಮಾಡಿ ನಿಮ್ಮ ಜಾತಕವನ್ನು ತೋರಿಸ್ಕೊಂಡ್ವಿ ಅಥವಾ ನಿಮ್ಮ ಡೇಟ್ ಆಫ್ ಬರ್ತ್ ಈ ರೀತಿಯನ್ನು ತಿಳಿಸಿ ನೀವು ಇನ್ನೂ ವಿವರವಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ತಿಳ್ಕೊಬಹುದು. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.